ನಮೋ ನಮಃ. ಇದು ರಾಮೇಶ್ವರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿಯೇ ಇದೆ. ಶಿವಮೊಗ್ಗ ಜಿಲ್ಲಾ ಕೂಡ್ಲಿ ಎಂಬ ಗ್ರಾಮದಲ್ಲಿ ಇದೆ. ಇದು ಈ ಕಾಣುತ್ತಿರುವ ಬಲಭಾಗಿನಲ್ಲಿ ಕಾಣುತ್ತಿರುವ ದೇವಸ್ಥಾನ ದಕ್ಷಿಣ ಮಾರುತಿ, ಎದುರಿಗೆ ಕಾಣುತ್ತಿರುವ ದೇವಸ್ಥಾನ ರಾಮೇಶ್ವರ. ಬಹಳ ಪ್ರಾಚೀನವಾಗಿದೆ ದೇವಸ್ಥಾನ. ಸಂಗಮ ಕ್ಷೇತ್ರ, ತುಂಗಾಭದ್ರಾ ಸಂಗಮ ಇರುವ ಕ್ಷೇತ್ರ. ಹೀಗೆ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವರು, ಗಣಪತಿ ಮತ್ತು ರಾಮೇಶ್ವರ ಇದ್ದಾರೆ. ಇದು ಗಣಪತಿ. ಇಲ್ಲಿ ಗಣಪತಿ ಬಾಜುಗೆ ರಾಮೇಶ್ವರರು ಲಿಂಗ ರೂಪದಲ್ಲಿ ಇದ್ದಾರೆ. ರಾಮೇಶ್ವರ ಬಾಜುಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರು ಇದ್ದಾರೆ. ಇದೇ ರಾಮೇಶ್ವರ ದೇವಸ್ಥಾನದಲ್ಲಿ ಆದಿಭೈರವ ದೇವರು ಲಿಂಗ ರೂಪದಲ್ಲಿ ಇದ್ದಾರೆ. ಎಲ್ಲವನ್ನು ನಿಮಗೆ ತೋರಿಸುತ್ತೇನೆ. ಇದು ನಂದಿ. ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಹಳೆಯ ಪ್ರಾಚೀನವಾದ ದೇವಸ್ಥಾನ. ಹೊಯ್ಸಳರು ಕಟ್ಟಿರುವ ದೇವಸ್ಥಾನ. ಬಹಳ ಪ್ರಾಚೀನವಾದ ದೇವಸ್ಥಾನ. ಹೀಗೆ ನೀವು ನೋಡುತ್ತಿರುವ ಒಂದು ಸ್ಟೇಟ್ ಹೋದರೆ ಭದ್ರಾ ನದಿ ಬರುತ್ತದೆ. ಇದು ಸಂಗಮ ಕ್ಷೇತ್ರವಾಗಿರೋದ್ರಿಂದ ಬಲಗಡೆ ಭದ್ರಾ, ಎಡಗಡೆ ತುಂಗ ನದಿಗಳು ಇದ್ದಾವೆ. ಅವೇ ಮುಂದೆ ಹೋಗಿ ಕೂಡುತ್ತವೆ. ಹೀಗೆ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ರಾಮೇಶ್ವರ ದೇವಸ್ಥಾನದ ಹಿಂದಗಡೆನೇ ಆದಿಭೈರವ ದೇವಸ್ಥಾನ ಇದೆ. ಹೀಗೆ ಅಲ್ಲಿ ಎದುರಿಗೆ ಕಾಣುವ ದೇವಸ್ಥಾನವೇ ಭೈರವೇಶ್ವರ ದೇವಸ್ಥಾನ, ಆದಿಭೈರವ ದೇವಸ್ಥಾನ. ಇದು ರಾಮೇಶ್ವರ ದೇವಸ್ಥಾನದ ಹಿಂದಿನ ಭಾಗ. ಇಲ್ಲಿ ಹಲವು ಪ್ರಾಚೀನ ದೇವಸ್ಥಾನಗಳು ಇದ್ದಾವೆ. ಹೀಗೆ ಹೋಗೋಣ ಬನ್ನಿ ಆದಿಭೈರವ ದೇವಸ್ಥಾನ ನೋಡಲಿಕ್ಕೆ. ಬಹಳ ಪ್ರಾಚೀನವಾದ ಒಂದು ಇದು ಪ್ಲೇಸು. ಇದರಲ್ಲಿ ಸರ್ಕಾರದವರು ಬಂದು ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಇದು ಬಹಳ ಪ್ರಾಚೀನವಾದ ಒಂದು ಮಂದಿರ. ಚೆನ್ನಾಗಿದೆ. ವಟವೃಕ್ಷಗಳನ್ನು ಬೆಳೆಸಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಸ ಇಲ್ಲ, ಏನೂ ಇಲ್ಲ. ಇದು ಆದಿಭೈರವ ದೇವಸ್ಥಾನ. ಇನ್ನು ಹಳೇ ಕಾಲದ ದೇವಸ್ಥಾನ. ಬಹಳ ಪ್ರಾಚೀನವಾದ ದೇವಸ್ಥಾನ. ಬಹಳ ಚೆನ್ನಾಗಿರುವ ದೇವಸ್ಥಾನ. ಇದು ತುಂಗಾ ನದಿ. ಇದು ಹೀಗೆ ನೀರು ಬಹಳ ಬಿಟ್ಟಿದ್ದಾರೆ. ಸಂಗಮ, ತುಂಗಭದ್ರಾ ಸಂಗಮ ಇದೆ. ಮುಂದೆ ಹೋಗಿದ್ರೆ ತುಂಗಭದ್ರಾ ಸಂಗಮ ಸಿಗುತ್ತದೆ. ಎರಡೂ ನದಿ ಕೂಡಿರುವ ಒಂದು ಸ್ಥಳ ಇದು ಸಂಗಮ ಕ್ಷೇತ್ರ. ಇಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಒಂದು ಮಠವೂ ಇದೆ. ಅಲ್ಲಿ ಶಾರದಾಂಬ ಅಮ್ಮನವರು ಇದ್ದಾರೆ. ಅಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಬಹಳ ಚೆನ್ನಾಗಿರುವ ಇದು ಒಂದು ಸ್ಥಳ. ಸಂಗಮ ಕ್ಷೇತ್ರ. ಮಠ ಇದೆ. ಎಲ್ಲ ಪ್ರಾಚೀನವಾದ ಮಂದಿರವೂ ಇದೆ. ಭಕ್ತರ ಪಲ್ಲಾದ ಕಟ್ಟಿಸಿದ ಚಿಂತಾಮಣಿ, ಉಗ್ರ ನರಸಿಂಹ ಚಿಂತಾಮಣಿ ದೇವಸ್ಥಾನವು